ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾವಿವತ್ತು ನನ್ನ ಮಗನ್ನ ಕರ್ಕೊಂಡು ಫಸ್ಟ್ ಟೈಮು ನಮ್ಮ ಮಮ್ಮಿ ಊರಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ? ಊರ ಹಬ್ಬ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂತೀನಿ ಕೆಲವ್ರಿಗೆ. ಉಜ್ಜಿನಿ ಚೌಡೇಶ್ವರಿ ಹೌದು, ಫೇಮಸ್ ಹಬ್ಬ ಅದು. ಅಲ್ಲಿಗೆ ಹೋಗ್ತಾ ಇದೀವಿ. 3 days ಹಬ್ಬ ಇದು. ಬನ್ನಿ ಹೋಗೋಣ, ಹೇಗಿರುತ್ತೆ ಎಂಜಾಯ್ ಮಾಡೋಣ. ಹಾಯ್ ಪನ್ನು, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಊರಿಗೆ ಹೋಗೋಣ, ಅಮ್ಮಮ್ಮ ಊರಿಗೆ. ಅಮ್ಮಮ್ಮ ಅಲ್ಲಿ ಕಾಯ್ತಾ ಇರುತ್ತೆ. ಹೌದು, ಹೋಗ್ಬೇಕಾ? ಏನ್ ಮಾತಾಡ್ತಿರೋದ್ ನೀನು? ಏನ್ ತಿಂತ ಇದೀಯ ನೀನು? ಏನದು? ಯಾರು ಕೊಟ್ಟಿದ್ದು? ನೀನ್ ಅದೆಲ್ಲ ತಿನ್ಬಾರ್ದು. ಸ್ಮಾಲ್ ಬಾಯ್ ನೀನು, ತಿನ್ಬಾರ್ದು ಅದನ್ನೆಲ್ಲ ನೀನು. ಏನಕ್ಕೆ ತಿಂತೀಯ? ಬೇಡ. ಯಾರು? ನೀನ್ ಕೊಟ್ಟ? ನೀನೇನ್ ಕೊಟ್ಟೆ? ಅವನದೆಲ್ಲ ತಿನ್ಬಾರ್ದು ಗೊತ್ತಾ? ತಿನ್ಸು ಅಣ್ಣಂಗೆ ತಿನ್ಸು ಮಮ್ಮಿ, ಅಣ್ಣಂಗೆ ತಿನ್ಸು, ಅಣ್ಣಗೆ ತಿನ್ಸು, ತಿನ್ಸು ಅಣ್ಣಂಗೆ. ತಗೊಳ, ತಿನ್ಸ್ಕೊಳ. ಅವನೇ ತಿಂತಾನೆ. ನಮ್ಮೂರಿಗೆ ಎಂಟ್ರಿ ಆದ್ವಿ. ನಮ್ಮೂರ ಹೆಸರು ಹೇಳಿಲ್ಲಲ್ಲ. ನಮ್ಮೂರ ಹೆಸರು ಎಲೆಕಡಕ್ಲು ಅಂತ. ರಾಮನಗರ ಸೈಡಿಂದ ಹೋದರೆ ಫಸ್ಟ್ ಇದೇ ಬರುತ್ತೆ. ಹುಲಿಯೂರು ಸೈಡಿಂದನೂ ಬರ್ಬೋದು. ಹುಲಿಯೂರು ಸೈಡಿಂದ ಬಂದರೆ ಉಜ್ಜಿನಿ ಫಸ್ಟ್ ಬರುತ್ತೆ. ಮೇನ್ ದೇವಸ್ಥಾನ ಇರೋದು ಚೌಡೇಶ್ವರಿ ದೇವಸ್ಥಾನ ಇರೋದು ಅಲ್ಲೇ ಹಬ್ಬ ಸ್ಟಾರ್ಟ್ ಆಗೋದು ಮೇಯ್ನು. ಸುತ್ತ ಒಂದು 7 ಊರಲ್ಲಿ ಹಬ್ಬ ಮಾಡ್ತಾರೆ ಅನಿಸುತ್ತೆ. ಎಲ್ಲರೂ 3 ದಿನ, ಮೊದಲನೇ ದಿನ ತಂಬಿಟ್ಟಿನ ಆರತಿ ತೊಗೊಂಡೋಗ್ತಾರೆ, ನಡ್ಕೊಂಡು ಹೋಗ್ತಾರೆ ಎಲ್ಲರೂ ಅವ್ರ ಊರಿಂದ ಆ ಮೇನ್ ದೇವಸ್ಥಾನಕ್ಕೆ. ನೆಕ್ಸ್ಟು 2ನೇ ದಿನ ಅದಕ್ಕೆ ಸೌದೆಗಳನ್ನ ಎಲ್ಲ ಊರಿಂದ ತೊಗೊಂಡೋಗ್ತಾರೆ. ನಮ್ಮೂರಿಂದ ಆರತಿ ಹೋಗೋದು ತುಂಬ ಫೇಮಸ್ಸು. ಎಲೆಕಡಕ್ಲಿಂದ ಆರತಿ ಅಂದರೆ ಎಲ್ಲ ವೆಯ್ಟ್ ಮಾಡ್ತಾಯಿರ್ತಾರೆ ನೋಡೋದಕ್ಕೆ. ನಾನು ಈ ವರ್ಷ ಡಿಫ್ರೆಂಟಾಗಿ ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಫ್ಟಲ್ಲಿರೋದೇ ನಮ್ಮನೆ. ಬಿಟ್ಟು ನಮ್ಮ ಮಮ್ಮಿ ಇಲ್ಲಿ ಮಾಡೋದಿಲ್ಲ, ನಮ್ಮ ಮನೇಲಿ. ನಮ್ಮ ಮಮ್ಮಿ ಚಿಕ್ಕಮ್ಮವ್ರ ಮನೇಲಿ ಮಾಡ್ತೀವಿ. ಇದು ನಮ್ಮ ಚಿಕ್ಕಮ್ಮನ ಮನೆ, ಅಲ್ಲಿಗೆ ಬಂದಿದ್ದಾರೆ ತೊಗೊಂಡು ನಮ್ಮ ಮಮ್ಮಿ ತಂಬಿಟ್ಟು ಮಾಡೋದಕ್ಕೆ. ಎಲ್ಲ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. 12 o'clock ಅಕ್ಕಿ ಎಲ್ಲ ತೊಳೆದು. ನಾವು ತಂಬಿಟ್ಟು ಸ್ವಲ್ಪನೇ ಮಾಡ್ತೀವಿ. ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ತುಂಬ ಜನ ರಿಲೇಟಿವ್ಸ್ ಬರ್ತಾರೆ. ಆರತಿ ಈ ಥರ ಹೂವಿಂದ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ದೆ. ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ಟಿಕ್ಸ್ ತೊಗೊಂಡಿದ್ದೆ. ಎಲ್ಲ ಬಿದ್ರು ಬಂಬನಲ್ಲಿ ಮಾಡಿಸ್ಕೊಂಡು ಮಾಡ್ತಾರೆ. ನಾನು ಇದರಲ್ಲಿ ವುಡ್ ಅಂಗಡಿಲಿ ಸಿಗುತ್ತೆ ಅದನ್ನು ತೊಗೊಂಡೋಗಿದ್ದೆ. ಮತ್ತು ಮಾರ್ಕೆಟ್ಗೆ ಹೋಗಿ ಹೂವು ತಂದರೆ ಫ್ರೆಶ್ ಆಗಿರುತ್ತೆ. ಬಟ್ ನಂಗೆ ಮಾರ್ಕೆಟ್ಗೆ ಹೋಗೋಕ್ಕೆ ಆಗಲಿಲ್ಲ ಹೋಗೋದಕ್ಕೆ. ಹಾಗಾಗಿ ಸುಂಕದ ಕಟ್ಟೆಯಿಂದ ತಂದೆ ಹೂವನ್ನ ರೆಡಿ ಮಾಡ್ತಾಯಿದ್ದೀವಿ. ನನ್ನ ತಮ್ಮ ಚಿಕ್ಕಮ್ಮೆಲ್ಲ ಬಂದಿದ್ದರು. ಹಾಗೆ ಹಿಂದೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಹೂವು ಕಟ್ತಾಯಿದ್ದೀನಿ. ಮಲ್ಲಿಗೆ ಹೂವಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕದಾಗಿ. ಇದು ನಾನು ಸುಗಂಧರಾಜದಿಂದ ಮಾಡಿದ್ದೀನಿ. ಸ್ವಲ್ಪ ಒಂದೊಂದು ಆ ಕಡೆ ಈ ಕಡೆ ಹೋಗುತ್ತೆ. ಇನ್ನೊಂದೆರಡು ಸ್ಟಿಕ್ಸ್ ತರಬೇಕಾಗಿತ್ತು, ನಾನು ತಂದಿರೋದ್ರಲ್ಲಿ ಅಷ್ಟೇ ಆಗಿದ್ದು. ಸೊ ಅದನ್ನೇ ಅಡ್ಜಸ್ಟ್ ಮಾಡಿ ಗ್ಯಾಪ್ಗೆಲ್ಲ ಸೆಂಟ್ರಲ್ಲಿ ಬೀಡಿಂಗ್ ತಂದಿದ್ದೆ. ಆ ಬೀಡಿಂಗ್ನೆಲ್ಲ ಇಟ್ಟು ದಾರದಿಂದ ಕಟ್ಟಿ ಅಳ್ಳಾಡಬಾರ್ದು ಅಂತ ಎಲ್ಲ ಕಟ್ಟಿದೆ. ನಾನು ಆನ್ಲೈನಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 2-3 ಕಡೆ ಚೆಕ್ ಮಾಡಿಸ್ದೆ. ಬಟ್ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ. ಈ ಥರ ಆರತಿ ತುಂಬ ಫೇಮಸ್ಸು, ತಂಬಿಟ್ಟಿನ ಆರತಿ ಎಲ್ಲ ಮಾಡ್ತಾರಲ್ಲ ಬೆಂಗಳೂರು ಕರ್ಗ ಆ ಟೈಮಲ್ಲೆಲ್ಲ, ಆ ಥರ ತೊಗೋಬೇಕು ಅಂತ. ಓಕೆ, ಫೈನಲಾಗಿ ಈ ಥರ ಬಂತು. ಸ್ಯಾಟಿಸ್ಫೈ ಆಯ್ತು ನನಗೆ. ಅದಾದಮೇಲೆ ಎಲ್ಲ ಪೂಜೆ ಮಾಡಿಕೊಂಡು ಊರಲ್ಲಿ ಒಂದು 3 ದೇವಸ್ಥಾನ ಇರುತ್ತೆ. ಒಂದು ಬಸವಣ್ಣ, ಒಂದು ಮಾರಮ್ಮ ಮತ್ತು ಹಳೆ ಊರಮ್ಮ ಅಂತ. ಅವ್ರಿಗೆಲ್ಲ ಆರತಿ ತೊಗೊಂಡೋಗ್ಬೇಕು. ಇನ್ನು 3 ಆರತಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಆಯಿತು. ಫೈನಲಿ ರೆಡಿ ಆದ್ವಿ ಉಜ್ಜಿನಿಗೆ ಹೋಗೋಕ್ಕೆ. ಇದಾಗಿತ್ತು ನಂದು ಆರತಿ. ನಾನು ಎಲ್ಲ ರೆಡಿಯಾಗಿ ಹೊರಟೆ. ಹೇಗಿದೆ ನಂದು ಆರತಿ? ಚೆನ್ನಾಗಿ ಕಾಣ್ತಾ ಇದೆಯಾ? ಮೇನ್ ರೋಡ್ಗೆ ಹೋದರೆ ಎಲ್ಲ ಅಲ್ಲಿಗೆ ಬರ್ತಾರೆ. ಊರೊಳಗಡೆಯಿಂದ ಎಲ್ಲರೂ ಬಂದು ಇಲ್ಲಿ ರೋಡ್ ಎಂಡ್ ಹತ್ರ ಬಂದು ಇಲ್ಲಿಂದ ಹೋಗ್ತೀವಿ ನಾವು ಉಜ್ಜಿನಿಗೆ. DJ ಎಲ್ಲ ಇತ್ತು ನೋಡಿ, ಈ ಥರ ಇರುತ್ತೆ. ನೋಡಿ, ನಮ್ಮೂರ ಆರತಿ ನೋಡೋದು ಅಂತಲೇ ಒಂದು ಖುಷಿ. ಈ ಸಲ ನನ್ನ ತಮ್ಮನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನನ್ನ ಜೊತೆ ಬಾರೋ ಅಂತ. ಫಸ್ಟ್ ಟೈಮು ಅವನು ಇರೋದು ಉಜ್ಜಿನಿಲ್ಲಲ್ವ, ಅವ್ರ ಊರೆಲ್ಲ ಮೇನ್ ಹಬ್ಬ ಬರ್ತಾ ಇರಲಿಲ್ಲ ಅವರು.
ಈ ಸಲ ಮಾತ್ರ ನಾನು ಇಲ್ಲ ಬಾ ನನ್ನ ಜೊತೆ ನಿನಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ಅವ್ನು ನಮ್ಮ ಜೊತೆನೇ ವೀಡಿಯೋ ಮಾಡಿಕೊಂಡು ಬಂದ, ನಡ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಬಂದ. ನಿಮ್ಮೂರುಗಳಲ್ಲೂ ಈ ಥರ ಹಬ್ಬ ಮಾಡ್ತಾರಾ? ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂತ. ನೀವು ಕೇಳಿದ್ದೀರಾ ಉಜ್ಜಿನಿ ಚೌಡೇಶ್ವರಿ ಜಾತ್ರೆ ಬಗ್ಗೆ? ತುಂಬ ಫೇಮಸ್. ಕೊಂಡನೂ ಅಷ್ಟೇ ತುಂಬ ಜೋರಾಗಿ ಮಾಡ್ತಾರೆ. ಆರತಿ ಕೊಂಡ ಎಲ್ಲ ತುಂಬ ಫೇಮಸ್ ಇದು ಹಬ್ಬ. ತುಂಬಾ ಜಾಸ್ತಿ ಸೌದೆ ಅದೆಲ್ಲ ಹಾಕಿ ದೊಡ್ಡ ಕೊಂಡ ಅಂತಲೇ ಹೇಳ್ತಾರೆ. ತುಂಬ ಜನ ಬರ್ತಾರೆ, ತುಂಬ ಅಂದರೆ ತುಂಬ ಜನ ಇರ್ತಾರೆ. ಜಾಗನೇ ಇರೋದಿಲ್ಲ ನಿಂತ್ಕೊಳ್ಳೋದಕ್ಕೆ, ಅಷ್ಟು ಇದಿರುತ್ತೆ. ನಾನು ಫಸ್ಟ್ ಟೈಮು ಈ ಥರ ಆರತಿ ಹೊತ್ಕೊಂಡು ಟಮಟೆ ಸೌಂಡ್ಗೆ ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ದು ಒಂಥರ ಸೂಪರ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಅನ್ಬೋದು. ಯಾವತ್ತೂ ಮಾಡಿಲ್ಲ, ತುಂಬಾ ಖುಷಿ ಆಯಿತು. ನಾನು ಆರತಿ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೆ. ಈ ಡ್ಯಾನ್ಸ್ ಎಲ್ಲ ಮಾಡಿ ಆರತಿ ದೇವಸ್ಥಾನ ಅಷ್ಟೊಂದು ತೊಗೊಂಡು ಹೋಗೋ ಅಷ್ಟರಲ್ಲಿ ಅದು ಡಿಸೈನೇ ಚೇಂಜ್ ಆಗಿಬಿಟ್ಟಿದೆ. ನನ್ನ ಆರತಿ ಡಿಸೈನೇ ಚೇಂಜ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಯಿತು, ನಂದು ಆರತಿ ಈ ಥರ ಆಗೋಯ್ತಲ್ಲ ಅಂತ. ಅಂದ್ಕೊಂಡಿರಲಿಲ್ಲ ಈಗ ಆಗುತ್ತೆ ಅಂತ. ಆದ್ರೂ ಫೈನಲಿ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಆರತಿ ಎಲ್ಲ ಕೊಟ್ಟು ದರ್ಶನ ಮಾಡ್ಕೊಂಡು ಈಚೆ ಬರೋ ಅಷ್ಟರಲ್ಲಿ 2:30 ಆಗೋಗಿತ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಹೋದ್ವಿ. ಇದು ಮೊದಲನೇ ದಿನದ ಬ್ಲಾಗ್ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.